ಜೈ ಶ್ರೀರಾಮ್. ರೀಪೋಸ್ ಅರ್ಪಿಸುವ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ಕ್ರಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಆಗಸ್ಟ್ 15, 2025 ನರೇಂದ್ರ ಮೋದಿ ಅವರು ಕೆಂಪುಕೋಟೆಯಲ್ಲಿ ನಿಂತು RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಹಾಡಿ ಹೊಗಳ್ತಾರೆ. RSS 100 ವರ್ಷಗಳನ್ನ ಪೂರೈಸಿದ ಬಗ್ಗೆ ಉಲ್ಲೇಖ ಮಾಡ್ತಾರೆ. आज मैं बहुत गर्व के साथ एक बात का जिक्र करना चाहता हूं. आज से 100 साल पहले एक संगठन का जन्म हुआ, राष्ट्रीय स्वयंसेवक संघ. 100 साल की राष्ट्र की सेवा एक बहुत ही गौरवपूर्ण स्वर्णिम पृष्ठ है. व्यक्ति निर्माण से राष्ट्र निर्माण के संकल्प को लेकर के 100 साल तक मां भारती का कल्याण का लक्ष्य लेकर के लक्षावधि स्वयंसेवकों ने मातृभूमि के कल्याण के लिए अपना जीवन समर्पित किया है. सेवा, समर्पण, संगठन और अप्रतिम अनुशासन ये जिसकी पहचान रही है, ऐसा राष्ट्रीय स्वयंसेवक संघ दुनिया का ये सबसे बड़ा NGO है. एक प्रकार से 100 साल का उसका समर्पण का इतिहास है. राजलाल किले की प्राचीर से 100 साल की इस राष्ट्र सेवा की यात्रा में योगदान करने वाले सभी स्वयंसेवकों को आदरपूर्वक स्मरण करता हूं और देश गर्व करता है राष्ट्रीय स्वयंसेवक संघ की इस 100 साल की भव्य समर्पित यात्रा को, और हमें प्रेरणा देता रहेगा. ಯಾವಾಗ ಮೋದಿಜಿ ಕೆಂಪುಕೋಟೆಯಲ್ಲಿ ನಿಂತು RSS ಬಗ್ಗೆ ಮಾತಾಡಿದ್ರು, ಅವಾಗಿನಿಂದ ಭಾರತದಲ್ಲಿರುವ ಸನಾತನ ವಿರೋಧಿ ಮತ್ತು ಹಿಂದೂ ವಿರೋಧಿಗಳಿಗೆ ಉರಿ ಹತ್ಕೊಳ್ಳುತ್ತೆ. ಅದರಲ್ಲೂ 100 ವರ್ಷದ ಸಲುವಾಗಿ RSS ದೇಶದ ಮೂಲೆ ಮೂಲೆಯಲ್ಲಿ ನಡೆಸ್ತಾ ಇರುವಂತ ಪಥಸಂಚಲನ ಇವರ ನಿದ್ದೆಯನ್ನ ಕೆಡಿಸುತ್ತೆ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಅಲ್ಲಿಂದಲೇ ಇವರ ಹೊಸ ಆಟ ಶುರುವಾಗಿದ್ದು ನೋಡಿ. RSS ಅನ್ನ ನಾಶ ಮಾಡುವ ಕುತಂತ್ರ ಆರಂಭ ಆಗಿದ್ದು ನೋಡಿ. ಇದಾಗಿ ಕೆಲವು ದಿನಗಳ ನಂತರ ಅಚಾನಕ್ಕಾಗಿ ಕೇರಳದಲ್ಲಿ 26 ವರ್ಷದ ಆನಂದ ಅಂಜಿ ಆತ್ಮಹತ್ಯೆ ಮಾಡ್ಕೋತಾರೆ. ಅವರನ್ನ IT ಪ್ರೊಫೆಷನಲ್ ಅಂತ ಹೇಳಲಾಗತ್ತೆ. ಈ ಆತ್ಮಹತ್ಯೆ ಮುಂಚೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಮಾಡ್ತಾರೆ. ಅದರಲ್ಲಿ ಅವರು ಅವರ ಸಾವಿಗೆ ಕಾರಣವನ್ನ RSS ನ ಶಾಖೆ ಮತ್ತು ಅದರ ಪಕ್ಕದಲ್ಲಿ ವಾಸಿಸುವಂತ ಮುರಳೀಧರನ್ ಅನ್ನೋ ವ್ಯಕ್ತಿ ಅಂತ ಹೇಳಿರ್ತಾರೆ. ಆತ RSS ನ ಸ್ವಯಂ ಸೇವಕನಾಗಿದ್ದ. ಈ ಸಾವಿನ ನಂತರ RSS ಇದರ ಬಗ್ಗೆ ತನಿಖೆಗೆ ಆಗ್ರಹ ಕೂಡ ಮಾಡ್ತು. ಆದ್ರೆ ಅದರ ಮಧ್ಯೆ ಇಡೀ ದೇಶದಲ್ಲಿ RSS ವಿರುದ್ಧ ಒಂದು ವದಂತಿಯನ್ನ ಹಬ್ಬಿಸ್ತಾರೆ. RSS ನ ಎಲ್ಲಾ ಶಾಖೆಗಳಲ್ಲಿ ಹೀಗೆ ಶೋಷಣೆ, ದೌರ್ಜನ್ಯ ನಡೆಯುತ್ತೆ ಅನ್ನೋ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾರೆ. ವಿರೋಧ ಪಕ್ಷಗಳು ಹೀಗೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ರಾಜ್ಯಕ್ಕೆ ಮಾಡೋದು ಇದೇ ಹೊಸ್ತೇನಲ್ಲ ಬಿಡಿ. ಇದರ ಜೊತೆಗೆ ಈಗ ವಾಟ್ಸ್ಆಪ್ ನಲ್ಲಿ ಒಂದು ಮೆಸೇಜ್ ಹರಿದಾಡ್ತಾ ಇದೆ. ಈ ಮೆಸೇಜ್ನಲ್ಲಿ ಭಾರತದಲ್ಲಿ ಸನಾತನ ಧರ್ಮದ ಧರ್ಮ ಗ್ರಂಥಗಳಾದಂಥ ವೇದ, ಭಗವದ್ಗೀತೆ, ರಾಮಾಯಣ, ರಾಮಚರಿತ ಮಾನಸ ಈ ಗ್ರಂಥಗಳ ವಿರುದ್ಧ ಬರೆಯಲಾಗಿತ್ತು. ಈ ಧರ್ಮ ಗ್ರಂಥಗಳನ್ನ ಹಾಗೂ ಭಾರತದಲ್ಲಿ ಬ್ರಾಹ್ಮಣರನ್ನ ನಾಶ ಮಾಡುವ ಮಾತುಗಳ ಉಲ್ಲೇಖವಾಗಿತ್ತು. ಜೊತೆಗೆ RSS ಬಗ್ಗೆ ಕೂಡ ಕೆಟ್ಟದಾಗಿ ಬರೆಯಲಾಗಿತ್ತು. ಈ ಮೆಸೇಜುಗಳನ್ನು ಮಕ್ಕಳಿಗೆ, ಯುವಕರಿಗೆ ಹಾಗೆ ವಿಶೇಷ ವಿಚಾರಧಾರೆ ಇರುವಂತಹ ಸಂಘಟನೆಗಳವರೆಗೂ ತಲುಪಿಸಲಾಗುತ್ತೆ. ಯಾಕಂದ್ರೆ ಭಾರತದಲ್ಲಿ RSS ನ ಮೂಲಕ ಸನಾತನ ಧರ್ಮವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಈಗ ಪ್ರಶ್ನೆ ಏನಂದ್ರೆ, ಈ ರೀತಿಯ ಮೆಸೇಜ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ರೆಡಿ ಮಾಡಿ ಪೋಸ್ಟ್ ಮಾಡ್ತಿರೋದು ಯಾರು? ಈ ರೀತಿಯ ಮೆಸೇಜ್ಗಳನ್ನ ಹಬ್ಬಿಸ್ತಿರೋರು ಯಾರು? ಇದರ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾರಾ ಅಥವಾ ಭಾರತದಲ್ಲಿ ಒಂದು ದೊಡ್ಡ ಷಡ್ಯಂತರ ನಡೀತಾ ಇದೆಯಾ? ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ಈ ಮೆಸೇಜ್ ಬರೋದಕ್ಕೂ 3 ದಿನಗಳ ಮುಂಚೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಮಗ ಪ್ರಿಯಾಂಕ್ ಖರ್ಗೆ RSS ಬ್ಯಾನ್ ಮಾಡಬೇಕು ಅಂತ CMಗೆ ಪತ್ರ ಬರೀತಾರೆ. ಈಗ ಈ ಮೆಸೇಜ್ಗಳನ್ನು ಓದಿ ನಂತರ ಪ್ರಿಯಾಂಕ್ ಖರ್ಗೆ ಅವರ ಬೇಡಿಕೆಗಳನ್ನ ಕೇಳಿಸ್ಕೊಳ್ಳಿ. ಇವೆರಡರ ಮಧ್ಯದಲ್ಲಿ ಸಾಮ್ಯತೆ ಕಂಡು ಬರ್ತಾ ಇಲ್ವಾ?
ಎರಡರ ಉದ್ದೇಶ ಒಂದೇ, RSS ಅನ್ನ ಟಾರ್ಗೆಟ್ ಮಾಡಿ ಸನಾತನವನ್ನ ಮುಗಿಸೋದು. ಭಾರತದ ಬಹುಸಂಖ್ಯಾತ ಹಿಂದೂಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಭಾರತದ ಸನಾತನ ಧರ್ಮದ ಗ್ರಂಥಗಳೇನಿದವೋ ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಾ ಇದೆ. ಜನರನ್ನ ಕೆರಳಿಸ್ತಾ ಇದ್ದಾರೆ. RSS ಅನ್ನ ಇವರೆಲ್ಲ ಸೇರ್ಕೊಂಡು ಕಟಕಟೆಯಲ್ಲಿ ನಿಲ್ಲಿಸ್ತಾ ಇದ್ದಾರೆ. ನೋಡಿ, 26 ವರ್ಷದ ವ್ಯಕ್ತಿ ಕೇರಳದಲ್ಲಿ ಆತ್ಮಹತ್ಯೆ ಮಾಡ್ಕೋತಾನೆ. ಅದರ ಬಗ್ಗೆ ತನಿಖೆ ಆಗಬೇಕು ಅಂತ ಸ್ವತಃ RSS ಆಗ್ರಹ ಮಾಡುತ್ತೆ. ಅದೇ ಒಂದು ಆರೋಪವನ್ನ ಇಟ್ಕೊಂಡು ಪ್ರಪಂಚದ ದೊಡ್ಡ ರಾಜಕೀಯೇತರ ಸಂಘಟನೆಯ ವಿರುದ್ಧ ಕಾಂಗ್ರೆಸ್ ಅಪಪ್ರಚಾರ ಮಾಡುತ್ತೆ. ಇದರಿಂದ ಕೇವಲ RSSಗೆ ನಷ್ಟ ಮಾಡ್ತಾ ಇಲ್ಲ, ಸನಾತನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಪವನ್ ಖೇರರ ಒಂದು ವಿಡಿಯೋ ಬರುತ್ತೆ. ಅದರಲ್ಲಿ ಪವನ್ ಖೇರ್ ಹೇಳ್ತಾರೆ, ನನ್ನ ಅಜ್ಜಿ ನಾನು ಚಿಕ್ಕವನಿದ್ದಾಗ ಒಂದು ಕತೆ ಹೇಳ್ತಾ ಇದ್ರು. ಅದರಲ್ಲಿ ಅವರು RSS ನ ಶಾಖೆಗಳಿಗೆ ಹೋಗ್ಬೇಡ, ಅಲ್ಲಿ ಮಕ್ಕಳನ್ನ ಹಾಳು ಮಾಡ್ತಾರಂತ ಹೇಳ್ತಾ ಇದ್ರು. ಅವಾಗ ನನಗೆ ಅರ್ಥ ಆಗ್ತಿರ್ಲಿಲ್ಲ ಮಕ್ಕಳನ್ನ ಏನ್ ಮಾಡ್ತಾರೆ ಅಂತ. ಆದ್ರೆ ಆನಂದ್ ಅಂಜಿ ಪ್ರಕರಣ ಬಂದಾಗ ನನಗೆ ಅರ್ಥ ಆಯ್ತು ಸಂಘದ ಶಾಖೆಗಳಲ್ಲಿ ಏನಾಗ್ತಿದೆ ಅಂತ. मैं एक छोटे शहर से आता हूं, जहां बचपन में हम सुबह खेलने जाते थे तो दादी कहती थी कि उस मोहल्ले के पार्क में मत जाना. क्यों नहीं जाना? बोले वहां शाखा लगती है. तो क्या होगा शाखा लगती है? तो मैं बच्चा था, पूछते थे, बहस करते थे. बोले नहीं, बच्चों को खराब कर देते हैं. ये बात मुझे कल तक नहीं समझ में आई थी, माफ कीजिएगा. मैं सोचता था कि वो जहर दिमाग में डाल देते हैं, मानसिकता खराब करते होंगे. कल जब मैंने ये पढ़ा तो समझ में आया कि बच्चों को खराब कर देते हैं क्यों बोला जाता था. ಹೀಗೆ ಕಾಂಗ್ರೆಸ್ ಪಕ್ಷ ಸಡನ್ ಆಗಿ ಭಾರತದಲ್ಲಿ RSS ಅನ್ನ ಟಾರ್ಗೆಟ್ ಮಾಡೋಕೆ ಶುರು ಮಾಡ್ಕೊಂಡಿದೆ. ಹಿಂದೂ ಧರ್ಮದ ವಿರುದ್ಧ ಅಭಿಯಾನವನ್ನೇ ನಡೆಸ್ತಾ ಇದೆ. ಇಷ್ಟೆಲ್ಲ ಮಾತಾಡೋ ಪವನ್ ಖೇರಗೆ ಅಜ್ಮೀರ್ ಕಾಂಡ ಗೊತ್ತಿಲ್ವಾ? 1992ರ ಎಷ್ಟು ದೌರ್ಜನ್ಯಗಳು ಮಸೀದಿ ಒಳಗೆ ನಡೆಯಿತು. ಆದ್ರೆ ಅದರ ಬಗ್ಗೆ ಇವರಿಗೆ ಅಸಹ್ಯ ಮೂಡೋದೇ ಇಲ್ಲ, ಮಾತಾಡೋದು ಇಲ್ಲ. ಇದೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ RSS ನ ವಿರುದ್ಧ ಏನೋ ದೊಡ್ಡದಾಗಿ ಸಂಚು ಮಾಡ್ತಾ ಇದೆ. ಅದಕ್ಕೆ ಪ್ರಿಯಾಂಕ್ ಖರ್ಗೆ ದಾಳವಾಗಿದ್ದಾರೆ ಅಷ್ಟೇ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.